ಹಿಂದ ಗುರು ಹಿರಿಯರು ಹೇಳ್ಯಾರ. ಹೌದ್ರಲ್ಲಿಪ್ಪ, ಸಾಲ ಮಾಡಕ್ಕೆ ಎಲ್ಲರಿಗೂ ಬರ್ತೈತಿರ್ಲಿ. ಇಲ್ಲಿ ಮುಂದೆ ಕೂತವ್ರೆ ನಮ್ಮ ಅಣ್ಣವ್ರ ವಿಷಯವ್ರು ಅಂತ ಹಿರಿಯರ ಹೋಗಿ 1 ಲಕ್ಷ ರೂಪಾಯಿ ಕೇಳಾಕ ಬರ್ತೈತಿ. ಹೌದ್ರಲ್ಲಿಪ್ಪ, ಸಾಲ ಮಾಡಕ್ ಬಾಳ ಚಂದ ಆಕೈತಿ. ಅದ ಅವ್ರ ಹೋಗಿ 1 ಲಕ್ಷ ರೂಪಾಯಿ ಸಾಲ ತಗೊಂಡ ಎರಗಟ್ಟಿಗ್ಯಾರ, ಜಮಖಂಡಿಗ್ಯಾರ, ಮೂಡ್ಲಿಗ್ಯಾರ, ಸಂತಿಗೆ ಹೋಗಿ ಒಂದು ಗಬ್ಬದ ಎಮ್ಮೆ ತರುವಾಗ ಬಾಳ ಚಂದ ಆಕೈತಿ. ಹೌದ್ರಲ್ಲ, ಬಾಳ ಖುಷಿ ಆಕೈತಿ. ಅದ ಎಮ್ಮೆಯನ್ನು ತಗೊಂಡು ಬಂದು ಎಮ್ಮೆ ಬಂದು ಮನೆಯಾಗ ಇಳಿದು ಕೂಡಲೇ ಇಬ್ರು ಗಂಡ ಹೆಂಡತಿ ಕುತ್ಕೊಂಡು ಹಾಲ ಮೊಸರ ಉಣ್ಣುವಾಗ ಬಾಳ ಚಂದ ಆಕೈತಿ, ಬಾಳ ರುಚಿ ಆಗ್ತೈತಿ. ಅದ ಟೈಮದೊಳಗೆ ಸಾಲ ಕೊಟ್ಟು ಸಾವುಕಾರ ಬಂದು ಎದಿ ಮೇಲೆ ನಂಗೆ ಹಿಡ್ಕೊಂಡು ಎಳ್ಕೊಂಡು ಹೋಗುವಾಗ ಅಡ್ಡಾಗಿನ ಕಳ್ಳ ಮಾಸ್ತರ ಕಿತ್ತು ಬಂದಂಗ ಆಕೈತಿ. ಹಾಡಕ್ಕೂ ಎಲ್ಲರಿಗೂ ಬರ್ತೈತಿ, ಮಾತಾಡ್ಲಕ್ಕೂ ಎಲ್ಲರಿಗೂ ಬರ್ತೈತಿ. ಹೌದ್ರಲ್ಲಿಪ್ಪ, ನಾವು ಏನು ಮಾತಾಡಿದ್ರ ಇದ್ರ ಮುಂದ ಅರ್ಥ ಏನ್ ಆಕತ್ತು ಅನ್ನೋದು ತಿಳ್ಕೊಂಡು ಮಾತಾಡ್ಬೇಕು. ಹೌದ್ರಲ್ಲ, ಒಟ್ಟ ಜಗ್ ಹಿಡಿದು ಹೋಗ್ಲಿ, ಸಡ್ಲು ಬಿಟ್ಟು ಒಂದೇ ಮಾತ ಈ ನಮ್ಮ ಒಂಟಗೋಡಿ ಗ್ರಾಮದ ಗುರು ಹಿರಿಯರ ಮುಂದೆ ಹೇಳುವುದು ಏನಪ್ಪಾ ಅಂತ ಕೇಳಿದ್ರೆ ಕಮಿಟಿ ಅವರು ಬಹಳ ವಾರ್ನಿಂಗ್ ಚಂದ ಕೊಟ್ಟಾರು. ಹೌದು, ನಾವೇನು ಕೇಳಿದ್ವಿ, ಮೊದಲ ಪ್ರಥಮದೊಳಗೆ ನಿಮ್ಮ ಆದಿಶಕ್ತಿ ಎಲ್ಲಿದ್ದಳು, ಆಕಿ ಸ್ಥಳ ಯಾವುದು, ಆಕಿ ಎಲ್ಲಿ ಹುಟ್ಟಳು, ಯಾವಲ್ಲಿದ್ದ ಆಕಿ ಹೆಸರು ಏನಿತ್ತ ಕೇಳಿದ ಕೂಡಲೇ ಸೂರ್ಯ ಚಂದ್ರಾದಿಗಳ ಇಲ್ಲ, ಭೂಮಿ ಆಕಾಶವಿಲ್ಲ, ಕತ್ತಲಿಲ್ಲ, ಬೆಳಕಿಲ್ಲ, ಹಗಲಿಲ್ಲ, ರಾತ್ರಿಗಳಿಲ್ಲ, ಗ್ರಹ ನಕ್ಷತ್ರಗಳ ಮೊದಲಾಗಿ ಇದ್ದಿದ್ದಿಲ್ಲ. ಅವಾಗ ಆದಿಶಕ್ತಿ ಎನಿಸಿಕೊಂಡಿರ್ತಕ್ಕೆ ಪ್ರಕೃತ ದೇವಿ ಹಬ್ಬಕ್ಕಿನ ಇದ್ದಳು, ಬ್ರಹ್ಮವರತ್ನ ಪುರಾಣ ಹೇಳ್ತತಿ ಅನ್ನೋ ಮಾಸ್ತರ್. ಎಲ್ಲಾರು ಕೇಳಿದಂತ ವಿಷಯ ಐತಿರ್ಲಿ ಮಾಸ್ತರ. ಮಾತಾಡ್ಲಕ್ಕೆ ಎಲ್ಲರಿಗೂ ಬರ್ತೈತಿ. ಬ್ರಹ್ಮವರತ್ನ ಪುರಾಣದೊಳಗ ಶೂನ್ಯದೊಳಗೆ ನಿಮ್ಮ ಆದಿಶಕ್ತಿ ಹೇಳ್ದಾಳ ಅನ್ನುವಂಗ ಯಾವ ಬುಕ್ಕಾದೊಳಗೆ ಐತು ಅನ್ನೋದಿಲ್ಲ. ಅದನ್ನ ಜಾರಕರ್ತ ಟೇಜಿನ ಮೇಲೆ ತಂದು ನೀ ಕಮಿಟಿ ಅವ್ರ ಕೈಯಾಗ ಕೊಟ್ಟಂದ್ರೆ ಇವತ್ತು ನಿನಗೆ ಶರಣ ಮಾಡಿ ಹೋಗ್ತಾನೆ. ಬಾಂಡ ಮಾತಾಡಂಗಿಲ್ಲ, ಇತ್ರ ಮಾತಾಡ, ಇರ್ಲಿಕ್ಕಂದ್ರೆ ಮಾತಾಡ್ಲಕ್ ಹೋಗ್ಬೇಡ. ಇನ್ನ ವಿಷಯಗಳು ಹೆಂಗಪ್ಪ ಅಂತ ಕೇಳಿದ್ರೆ ಮಾತಾಡಿದ್ರೆ ಯಾರ ಮನಸ್ಸು ಮೂಸಬಾರದು ನಾವು ಕಬಲಿ ಕೊಡ್ತು ಮಾಸ್ತರ. ನಾವ್ ಯಾರು ನಿಮ್ಮ ಪತಿವರ್ತ ಹೆಣ್ಣು ಮಕ್ಕಳಿಗೆ ಯಾರಿಗೆ ಏನು ಒಂದು ಪ್ರಯ ಅಂದಿಲ್ಲ. ಅಂದಿದ್ದು ಅಂದ್ರೆ ಮುಂದಿನ ಪಾಳಕ್ಕೆ ಬಂದ್ ಹೇಳ. ಇವತ್ತ ತಾಯಿ ಬಳಗದವ್ರು ಕೂಡ್ಯಾರ, ತಂದೆ ಬಳಗದವ್ರು ಕೂಡ್ಯಾರ, ಮಾಸ್ತರ್ನು ಹೇಳಿದ, ಹಾಡಿದವರು ಹೇಳಿದ್ರ. 9 ತಿಂಗಳ 9 ದಿವಸ ನಾನು ಹೊಟ್ಟೆಯಾಗಿ ಇಟ್ಟುಕೊಂಡು ನಿನ್ನ ಹಡದೇನಂತ ಹೇಳಿದ. ಮಾಸ್ತರ್ನು ಹೇಳಿದ, ಅವ್ರು ಹಾಡವ್ರು ಹೇಳಿದ್ರು. ಮಾಸ್ತರ ಒಂದು ಮಾತು ಹೇಳ್ತಾನೆ ಕೇಳ. ಹಿಂದೆ ಯಾಕಂದ್ರೆ ಎಲ್ಲಾರ ಕುತ್ಕೊಂಡು ಅತ್ತ ಗೊಂಜಾಳ ಪಡೆದಾಗ ಅದು ಹಾದಿ ಮತ್ತ. ಯಾಕಂದ್ರ ಮೊದಲ ಹೇಳ್ತೀನಿ ನಿನಗೆ 90 ಮೇಲೆ 90 ಹೆಚ್ಚಾರ ಬಾಳ ಕೆಟ್ಟ. ಅದು ಎಲ್ಲಿ ಹುಟ್ಟತೈತಿ ಅದು ಅಲ್ಲಿಗೆ ಹೋಯ್ತೈತಿ. ವಿಷಯ ಮೊದಲ ಅರ್ಥ ಮಾಡ್ಕೋರಿ. ಇನ್ನ ಮುಂದೆ ಕೂತಂತ ತಾಯಿಗಳಿಗಾದ್ರೂ ಹೇಳ್ಬೇಕು ಏನಪ್ಪಾ ಅಂತ ಹೇಳಿದ್ರೆ, ಏನ್ರಿಪ್ಪ, ಒಂದು ಹೆಣ್ಣು ಮಗಳ ಗರ್ಭವತಿಯಾಗಿ ಒಂದು ಹೆಣ್ಣು ಮಗಳ ಗರ್ಭವತಿಯಾಗಿ ತಾಯಿ ಗರ್ಭದಿಂದ ಕೂಸು ಹೊರಗೆ ಬೀಳಬೇಕಾದ್ರ 27 ತಿಂಗಳ 27 ದಿವಸ ಬೇಕ್ರಲೇಪ. ಮಾಸ್ತರ ಮೊದಲು ಲಕ್ಷ ಇಟ್ಕೋ. ಹೌದು, ಒಂದು ತಾಯಿ ಗರ್ಭದಿಂದ ಕೂಸು ಹೊರಗೆ ಬೀಳಬೇಕಾದ್ರೆ 27 ತಿಂಗಳ 20 ದಿವಸ ಬೇಕು. ಮಾಸ್ತರ ಇಲ್ಲಿ ನಾ ಏನ್ ಕೇಳ್ತೀನಿ, ನನ್ನ ತಾಯಿ ನನ್ನ ಹಡಿಬೇಕಾದ್ರೆ 9 ತಿಂಗಳ 9 ದಿವಸ ಇಟ್ಕೊಂಡಾಳ. ನನ್ನ ತಾಯಿ ಹಂತಕ್ಕೆ ನಾ ಬರೋಕ್ಕಿಂತ ಮೊದಲ ಇನ್ನು 18 ತಿಂಗಳ 18 ದಿವಸ ನಾ ಎಲ್ಲಿ ಭವಿಷ್ಯ ಪುರಾಣ ಭಾಗ ಮಾಸ್ತರ 8 ಹೇಳ್ತೈತಿ. ಒಬ್ಬಕ್ಕೆ ಹೆಣ್ಣು ಮಗಳ ಗರ್ಭದಿಂದ ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಪಿಂಡ ಹೊರಗೆ ಬೀಳಬೇಕಾದ್ರೆ 27 ತಿಂಗಳ 27 ದಿವಸ ಬೇಕ್ರಲಿ. ತಾಯಿ ಇಟ್ಟುಕೊಂಡು ಬರೇ 9 ತಿಂಗಳ 9 ದಿವಸ. ತಾಯಿ ಇಟ್ಟುಕೊಳ್ಳಕ್ಕಿಂತ ಮೊದಲು ಇನ್ನು 18 ತಿಂಗಳ 18 ದಿವಸ ಅದು ಎಲ್ಲಿಂದ ಬತ್ತ. ಅದನ್ನು ಮಾಸ್ತರ ಹೇಳಿದೆ ಅಂದ್ರೆ ಇವತ್ತು ನಿಮ್ಮ ದೊಡ್ಡಕ್ಕಿರ್ಲಿಪ್ಪ. ಮೊದಲೇ ಹೇಳಿಗೇನೆ ಅವ ಅಂದ್ರೆ ದೊಡ್ಡಕ್ಕೆ
ಹೌದಲ್ಲ ಹಾ ಹಾ ವಿಷಯ ಏನಿರ್ತತಿ ಮೊದಲು ಹೇಳ. ಅಯ್ಯ ನಾವೇನ್ ಹಾಡಿ ಹೋಗಿದ್ದೀವಿ? ಏನ್ ಹಾಡಿದ್ರಿ? ಹೆಚ್ಚಿಂದ ಐತಿ ಬಂಡಾರ, ಹೌದ ತಿಳಿದವಾಗ ಇದು ಬಂಗಾರ. ಬಂಗಾರ ಹೌದಲ್ಲ ಹೌದು. ಬಂಡಾರ ಎಂಬುದು ಹೆಚ್ಚಿಂದ ಐತಿ. ಬಂಡಾರ ಜಾತ್ರೆಗಳು ನಡೀತಾವು. ಈಗ ಸದ್ಯಕ್ಕೆ ಒಂಟಗೋಡಿ ಗ್ರಾಮದೊಳಗ ಕರಿಯಮ್ಮ ದೇವಿ ಜಾತ್ರೆ ನಡೆದೈತಿ. ಪ್ರತಿಯೊಬ್ಬರ ಹಣಿ ಮೇಲೆ ಎಲ್ಲಾ ಬಂಡಾರ ಕಂಡೈತಿ. ಹೌದು, ಇದು ಬಂಡಾರ ಜಾತ್ರೆ ಐತಿ. ಐತಿ. ಇನ್ನು ಬಂಡಾರ ಜಾತ್ರೆಗಳು ಬಹಳ ಅದಾವ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಲಿ ಗ್ರಾಮದೊಳಗ ಬಂಡಾರ ಜಾತ್ರೆ ಆಕೈತಿರ್ಲೇಪ. ಇನ್ನು 7 ಕೊಳದ ಎಲ್ಲಮ್ಮನ ಗುಡದಾಗ ಎಲ್ಲಿ ಹೆಜ್ಜೆ ಇಡ್ತಿ ಬರೀ ಅಲ್ಲಿ ಬಂಡಾರದಾಗ ಹೆಜ್ಜೆ ಇಡುದಕ್ಕ. ಇಂತ ಹೆಣ್ಣು ದೇವರು ಬಂಡಾರ ಜಾತ್ರೆ ನಡೆದವು. ಹೆಣ್ಣು ದೇವರಿಗಳಿಗೆಲ್ಲ ಬಂಡಾರ ಐತಿ. ಹೆಣ್ಣು ದೇವರಿಗೆ ಬಂಡಾರ ಬರಬೇಕಾದ್ರೆ ಎಲ್ಲಿಂದ ಬಂದೈತಿ ಕೇಳಿ ಹೋಗಿವ. ಅವಾಗ ಇದೇಗಿನ ಪಾಳ್ಯದೊಳಗ ಒಂದು ಬಂಡಾರ ಕ್ಯಾಲಿ ಒಳಗ ಕೇಳಿ ಹೋದು ಮಾಸ್ತರ್ ಸುಮ್ಮ ಹೋದ. ಹೌದ್ರಲೇಪ. ಈಗ ನಮ್ಮ ಕಮಿಟಿ ಹಿರಿಯರು ಒಂದು ಚೀಟಿ ಕೊಟ್ರಿ ಮಾಸ್ತರ್ನ ಕೈಯಾಗ. ಏನ್ ಕೊಟ್ಟಾರಿಪ್ಪ? ಪ್ರಥಮದೊಳಗ ಮೊದಲ ಬಂಡಾರ ಎಲ್ಲಿತ್ತು, ಬಂಡಾರ ಯಾರಿಂದ ಹುಟ್ಟೈತಿ, ಭೂಲೋಕಕ್ಕೆ ಬರಬೇಕಾದ್ರೆ ಬಂಡಾರ ಯಾರಿಂದ ಬಂದೈತಿ ಅಂತ ಮಾಸ್ತರ್ ಕೈಯಾಗ ಚೀಟಿ ಕೊಟ್ರ ಮಡಚಿ ಕಿಸಾಗಿಟ್ಕೊಂಡ ತೆಳಗಿಳಿದು ಹೋದ. ಹೌದ್ರಲಿ. ಯಾಕೋ ಮಾಸ್ತರ್ ಯಾಕೆ ಅಭಿಮಾನ ಕಾಡ್ತೈತಿ? ಹೌದಲ್ಲ, ವಿಚಾರ ಮಾಡ್ಕೋ. ಹೆಣ್ಣು ದೇವರಿಗೆ ಬಂಡಾರ ಈಗ ಸದ್ಯಕ್ಕೆ ಬರಬೇಕಾರೆ, ಹೆಣ್ಣು ದೇವರಿಗೆ ಬಂಡಾರ ಹಾರಾಡಬೇಕಾರೆ, ಹೆಣ್ಣು ದೇವರಿಗೆ ಬಂಡಾರ ಯಾರು ಕೊಟ್ಟಾರ? ಹೌದಾ? ಸುಮ್ಮ ಹಿರಿಯಾಗಿನ ಪಾಳ್ಯದಾಗ ಹಿರಿಯರು ನಮ್ಮ ಕೈ ಕಟ್ಟಿ ಒಗದರ ಸುಮ್ಮ ಹೋಗಿನ ಮಾಸ್ತರ. ಹೌದ್ರಲಿ. ನಾ ಹೆಂಗ ನನ್ನ ಗಂಡಿನಿಂದ ಏನೇನು ಹುಟ್ಟಾಯ್ತು ಮಾಸ್ತರ, ನಾ ಏನೇನು ಹೇಳ್ಕೊತ ನಡೆದ ಒಂದರ ವಿಷಯ ಹೇಳಿದೆ. ನಮ್ಮ ಹೆಣ್ಮಕ್ಳು ಇಂಥವ್ರು ಹಾಡದಾರನು ಅಂತ ಅದ್ರ ಸನೇದಾಗ ಬಂದಿಲ್ರಿ ಅವ್ರು. ಆಕೆ ಹಾಡಾಕಿ ಹೆಣ್ಮಕ್ಳು ಹೇಳ್ತಾಳು, ನಿಮ್ಮ ಗಂಡಸರು ಯಾರು ಬಸರಾಗಿ ಹಾಡದಾರ? ಕೆಡದಾಳತ್ರ 9 ತಿಂಗಳು 9 ದಿವಸ ತಗೊಂಡ್ ಕೊಯ್ 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 ನೆಳಿ ಹಾಡದಾಳತ್ತ. ಗಂಡಸು ಬಸರಾಗಿ 9 ತಿಂಗಳು 9 ದಿವಸ ತಗೊಂಡು ಒಂದು ಗಂಡ ಮಗನ ಹಡದ ಕಮಿಟಿ ಅವ್ರ ಕೈಯಾಗ ಬುಕ್ ಹಾಕೊಳ್ಳಿ. 18ರಾಗ ಸುಳ್ಳೆ ಬತ್ತಿ ಕುಡಿಯಕ್ ಹೋಗ್ಬೇಡ, ನೀಗಲಾರ್ದ ಮಾತಿಗೆ ನಿಗರಾಡ್ಲಕ್ ಹೋಗಬೇಡ್ರಿ. ಹೌದ್ರಲೇ ಅಪ್ಪ. ಗಂಡ ಬೆಳೆಸುದು ಇದ್ರದೊಂದು ಹಾದಿನ ಬೇರೆ ಐತೆ ಮಾಸ್ತರ. ನಿನಗೆ ಹೆಣ್ಣು ಬೆಳೆಸಾಕ ನಿನಗೆ ಎಲ್ಲಿ ಐತೆ ಅನ್ನೋದು ವಿಷಯ ತಪ್ಪು. ಹೌದು. ಯಾಕಂದ್ರೆ ಬಂಡಾರ ಸುದ್ದಿ ಈಗ ಸದ್ಯಕ್ಕೆ ಕಮಿಟಿ ಅವರು ಒಂದು ವಿಷಯ ಇಟ್ಟಾರು. ಅದಕ್ಕೆ ನನ್ನ ಗುರು ನನಗೆ ಎಷ್ಟು ವಿದ್ಯಾ ಬುದ್ಧಿ ಕೊಟ್ಟಾನ, ನನಗೆ ಎಷ್ಟು ವಿದ್ಯೆ ಆಯ್ತು ಅನ್ನುವಂಥದ್ದು ಈ ಸಭಾದೊಳಗೆ ಬಿಡಿಸಿ ಹೇಳ್ತೀನಿ. ದಯವಿಟ್ಟು ಈ ಹಿರಿಯರು ಹೌದಂದ್ರೆ ಹೌದನ್ರಿ, ಅಲ್ಲಂದ್ರೆ ಅಲ್ಲನ್ರಿ. ಹೌದ್ರಲೇಪ. ಮೊದಲು ಯಾಕಪ್ಪ ಅಂತ ಕೇಳಿದ್ರೆ ಏನಿತ್ತು ಅನ್ನುವಂಥದ್ದು ವಿಷಯ. ನೀರು ನಿರಾಕಾರ, ಸುತ್ತೆಲ್ಲ ನೀರು ನಿರಾಕಾರ. ನೀರು ನಿರಾಕಾರದೊಳಗೆ ಒಂದು ಜಂಬು ಗಡ್ಡಿ ಎಂಬುವಂಥದ್ದು ಒಂದು ಗಡ್ಡಿ ಇತ್ತು. ಜಂಬು ಗಡ್ಡಿ ಒಳಗೆ ಜಾಂಬು ಮಾರುಷಿಗಳಿದ್ರು. ಜಾಂಬು ಮಾರುಷಿಗಳಿಗೆ 7 ಮಂದಿ ಮಕ್ಕಳಿದ್ರು. ಹೌದು. ಹಾಲು ಮುನಿ, ಹೆಪ್ಪು ಮುನಿ, ಜಗಮುನಿ, ಬಿಗಮುನಿ, ರಕ್ತ ಮುನಿಗಳು ಎಂಬುವಂತವ್ರು ಜಾಂಬು ಋಷಿಗೆ 7 ಮಂದಿ ಮಕ್ಕಳಿದ್ರು. ಇದ್ರಲೇಪ. ಜಾಂಬು ಋಷಿಗೆ 7 ಮಂದಿ ಮಕ್ಕಳಿದ್ದಾಗ 3 ಕಣ್ಣಿನ ಮುಕ್ಕನ್ನೆನಿಸಿಕೊಂಡಿರ್ತಕ್ಕಂಥ ಮುಕ್ಕನ ಶಿವರಾಯ ತಾನು ಹತ್ತುವಂತ ನಂದಿಯನ್ನ ಕರೆದು ಹೇಳಿದ. ಏನ್ ಹೇಳ್ಯಾರಿಪ್ಪ? ಭೂಲೋಕದೊಳಗ ಭೂಮಿ ಎಂಬುದು ಸೃಷ್ಟಿಯಾಗಬೇಕಾಗಿದೆ. ನಂದಿ ಸತಕನ ಹೋಗಿ ನೀನು ಜಾಂಬು ಋಷಿ ಮಕ್ಕಳನ್ನ ಹೊಡೆದು ಬರಬೇಕನ್ನುವಾಗ ಶಿವನ ಆಜ್ಞೆ ಆಯ್ತು. ಹೌದಾ? ಅವಾಗ ನಂದಿ ಅನಿಸಿಕೊಂಡಿರ್ತಕ್ಕಂಥ ಬಸವಣ್ಣ ಬಂದ. ಜಾಂಬು ಋಷಿಯ ಮಕ್ಕಳನ್ನ ಹೊಡೆದ. ಜಾಂಬು ಋಷಿ ಮಕ್ಕಳನ್ನ ಹೊಡೆದ ಕಾಯಮದೊಳಗೆ ಬಿಗುಮುನಿನ ಹೊಡೆದ, ಬಿಗು ಆಯ್ತು. ರಕ್ತ ಮುನಿನ ಹೊಡೆದ, ರಕ್ತ ಆಯ್ತು. ಹೌದು. ಯಾಕಂದ್ರೆ ಬಸವಣ್ಣ ಬಂದ ನೀರಿಗೆ ಹೆಪ್ಪು ಕೊಟ್ಟಾಗ ಈ ಭೂಮಿ ಹುಟ್ಟೈತೆ ಅನ್ನೋ ಹಂಗ ಹಿಂದೆ ಹಿರಿಯರು ಬರೆದಿಟ್ಟಾರ. ಅಪ್ಪ ಕಿಸಾಗಿ ಇಟ್ಕೊಂಡ್ಕೊಂಡಿರ್ತೇನ. ಇನ್ನು ಯಾಕಪ್ಪ ಅಂತ ಕೇಳಿದ್ರೆ, ಯಾವ ಆ ಜಾಂಬು ಋಷಿ ಮಕ್ಕಳನ್ನ ಹೊಡೆದಾಗ ಆ ಜಾಂಬು ಋಷಿಗೆ ಬಹಳ ಸಿಟ್ಟು ಬಂತು. ಜಾಂಬು ಋಷಿಗೆ ಬಸವಣ್ಣಗೆ ವಿತ್ತು ನಡೀತು. ವಿತ್ತು ನಡೆದ ಟೈಮದೊಳಗೆ ಮೊದಲ ಪೂರ್ವದೊಳಗ ನಂದಿ ಅನಿಸಿಕೊಂಡಿರ್ತಕ್ಕಂಥ ಬಸವಣ್ಣಗ 3 ಕೋಡಿತ್ತು. ಹೌದಾ? ಜಾಂಬು ಋಷಿಗೆ ಮತ್ತು ಬಸವಣ್ಣಗೆ ವಿತ್ತು ನಡೆದ ಟೈಮದೊಳಗೆ ಬಸವಣ್ಣನ ನಡುವಿನ ಕೋಡು ಒಂದು ಮುರಿದಂತ ಕೋಡಿನೊಳಗಿರುವಂತ ಗಂಡ ಅರಸನ ಬೇರಾಗೈತಿ. ಮುರಿದಂತ ಬಸವ
ಬಸವಣ್ಣನ ಕೋಣ ದೇವರ ಮುಂದೆ ಕಾಯಾಗಿ ಕೂಗ್ತನ್ನು ಹಂಗ ಮಾಸ್ತರ ಬಸವ ಪುರಾಣದೊಳಗ ಹಿಂದೆ ಹಿರಿಯಾರಿದ್ರ ಬರೆದಿಟ್ಟಾರ ಏನು ಬಸವ ಪುರಾಣದೊಳಗಿಂದ ಬೇಕೋ ಇನ್ನು 18ರಾಗಿನ ಗಜ್ ಬ್ಯಾರೆ ಐತಿ ಮಾಸ್ತರ ಅದನ್ನ ಹೇಳಬೇಕು. ಅರಸನ ಬೇರೆ ಹುಟ್ಟಿದ 18ರಾಗಿನ ಹಾದು ಬ್ಯಾರೆ. ಇದು 3 ಲೋಕದ ಮುಕ್ಕನ್ನ ಶಿವರಾಯ ಎನಿಸಿಕೊಂಡಿರ್ತಕ್ಕಂಥ ಪರಮಾತ್ಮನದಿಂದ ಆ ಪರಮಾತ್ಮ ಹತ್ತುವಂತ ನಂದಿ ಬಸವಣ್ಣನ ಕೋಡಿನಿಂದ ಅರಸನ ಬೇರೆ ಹುಟ್ಟೈತೆ ಅನ್ನುವಂಗ ನನಗಿತ್ತು ಸಿಕ್ಕತ್ರಿ ಹಿರಿಯಾರ ಕಮಿಟಿ ಹಿರಿಯಾರು ಏನು ಇದು ವಿಸ್ತಾರ ಇದು ನಿಮ್ದು ಸುಳ್ಳೈತೆ ತಮ್ಮ ಏನೈತೆ ಅನ್ನುವಂಥದ್ದು ಇದು ನಮ್ಮದು ಸುಳ್ಳೈತೆ ಅಂದ್ರೆ ನಿಮ್ದಾರ ಯಾವ್ದಾರ ಬೇರೆ ಎತ್ತಂದ್ರೆ ಬಂದು ಹೇಳಬಹುದು. ಇನ್ನೊಂದು ಯಾವ್ದ್ರಿ ಯಾಕಂದ್ರ ಬಹಳ ಕೆಂಚಾಡೋಲಿ ಉಪಯೋಗ ಇಲ್ರಿ ಹೌದಲ್ಲ ಅವನ್ನೆಲ್ಲ ಹೇಳಾಕ ಬರ್ತೈತಿ ಆದ್ರೆ ಬಹಳ ಕೆಂಚಾಡಂಗಿಲ್ಲ ವಿಷಯ ಎಷ್ಟೈತಿ. ಅವ್ರ ಕಮಿಟಿ ಅವ್ರಿಗೆ ಕೇಳಿದೇನ ಭಂಡಾರ ಹುಟ್ಟಬೇಕಾದ್ರೆ ಅದು ಹೆಣ್ಣಿನಿಂದ ಹುಟ್ಟೈತೋ ಅದು ಗಂಡಿನಿಂದ ಹುಟ್ಟೈತು ವಿಷಯ. ಕೆಲವೊಂದು ಬುಕ್ಕದೊಳಗ ಬಸವಣ್ಣಗ 5 ಕೋಟಿ ದೊತ್ತು ಕೆಲವೊಂದು ಬುಕ್ಕದೊಳಗ ಬರದಾರ. ಆ ಬುಕ್ಕವನ್ನ ನೋಡಿ ನಮ್ಮ ಯಾದವಾಡ ರಾಮಚಂದ್ರ ಮಾಸ್ತರ್ ಪದ ಬರದಾರ. ಏನತ್ರಿಪ್ಪ ಬಸವಣ್ಣಗ ಮೊದಲ 5 ಕೋಟಿ ಇತ್ತು. 5 ಕೋಟಿನೊಳಗ 3 ಕೋಡಿ ಮುರಿದಾವು. ಒಂದು ಕಾಯಾಗಿ ಕುಗೈತಿ 2 ಕೋಲ ನಂದಿ ಕೋಲಾಗ ಅನ್ನುವಂಗ ನಮ್ಮ ಯಾದವಾಡ ರಾಮಚಂದ್ರ ಮಾಸ್ತರ್ಗಳ ಪದ ಇದನ್ನ ಬರೆದಿಟ್ಟಾರ. ಅವರು ಯಾವ ಬುಕ್ಕದೊಳಗಿಂದ ನೋಡಿ ಬರ್ದಾರ ಅನ್ನೋದು ನನಗೆ ಗೊತ್ತಿಲ್ಲ. ಬಸವ ಪುರಾಣದೊಳಗೆ ಏನು ಬರೆದಿರ್ತಾರ. ಇನ್ನು ಹಾಲು ಮತದ ಬುಕ್ಕದೊಳಗೆ ಹೆಳವರ ಕಾವ್ಯ ಅಂತ ಬರ್ತದ. ಅದರೊಳಗೂ 3 ಕೋಡ್ ಬರೆದಿರ್ತಾರ. ಬಸವ ಪುರಾಣದೊಳಗೆ 3 ಕೋಡ್ ಬರೆದಿರ್ತಾರ. ಇನ್ನು ಹಾಲು ಮತದ ಬುಕ್ಕದೊಳಗೆ 3 ಕೋಡ್ ಅಂತ ಬರೆದಿರ್ತಾರ. ಕೆಲವೊಂದೊಂದು ವಿಷಯಗಳು ಯಾಕಂದ್ರೆ ಪುರಾಣ ಶಾಸ್ತ್ರಕ್ಕ ಸಹಸ್ರ ಮುಖಗಳು ಹೌದಲ್ಲ. ನಾವು ಹೇಳಿದ್ದೇನೆ ಭಂಡಾರ ಹುಟ್ಟಬೇಕಾದ್ರೆ ಗಂಡಿನದಿಂದ ಹುಟ್ಟೈತಿ. ಇದು ಅದ ಅರಸನ ಬೇರ ಇದ ಅರಸನ ಬೇರವನ್ನು ಅರದ ಕೈಲಾಸದೊಳಗೆ ಶಂಕರನ ಬಲಿ ಇತ್ತು. ಅದ ಶಂಕರ ಮೈಲಾರ ಲಿಂಗನ ರೂಪವನ್ನು ತಗೊಂಡು ಭೂಲೋಕಕ್ಕೆ ಬಂದನು ಹಂಗ ಬೊಕ್ಕುಗಳು ಹೇಳ್ತಾವ. ಕಮಿಟಿ ಅವ್ರ ಏನು ಹೌದು ಅಲ್ಲೋ ಅಲ್ಲ ಅಂದ್ರೆ ನಿಮ್ದಾರ ಏನಂತ ಹೇಳ್ರಿ ನಾವು ಒಂಟಗೋಡಿ ಊರದಿಂದ ನಾವಾರ ಸ್ವಲ್ಪ ತಿಳ್ಕೊಂಡು ಹೋಗ್ತು. ಯಾಕಂದ್ರೆ ವಿಷಯ ಅನರ್ಥ ಆಗಬಾರದು. ಇನ್ನು ಮಾಸ್ತರ್ನ ಕಡೆ ಹೊಂಟಿವ ಅಂದ್ರೆ ನಿಮ್ಮ ವಿಷಯ ನಾವು ಮರ್ತು ಬಿಡ್ತೀವ್ರಿ. ಕಮಿಟಿ ಅವ್ರು ಏನಂತ ಹೇಳ್ರಿ ಈಗ ನೀವು ಗಂಡಿನಿಂದ ಹುಟ್ಟೈತೆ ಅಂತ ಹೇಳಿದ್ರಿ. ಹೌದು. ಈಗ ನಿಮ್ಮದು ಮುಗಿತಿ. ಇನ್ನ ಅವ್ರು ಹೆಣ್ಣು ಹಾಡು ಗುರುಗಳು ಯಾವ ಹೆಂಗ್ ಹುಟ್ಟಿಸ್ತಾರೋ ಅವದೊಂದು ಸ್ವಲ್ಪ ಚರ್ಚೆ ನೋಡೋಣ. ಆಮೇಲೆ ಕಮಿಟಿ ಅವ್ರದ್ದು ಕೇಳಿ. ಇಲ್ಲಿ ಕಮಿಟಿ ಅವರ ನಿರ್ಣಯ ಏನು ಕೊಟ್ಟಾರಪ್ಪ ಅಂತ ಹೇಳಿದ್ರೆ ನೀವು ಭಂಡಾರ ಹುಟ್ಟಿದ್ರು ಗಂಡಿನಿಂದ ಹುಟ್ಟೈತೆ ಅಂತ ಹೇಳಿರಿ. ಅವ್ರ ಹೆಣ್ಣು ಹಾಡು ಮಾಸ್ತರ್ಗಳು ಅವ್ರ ಹೆಣ್ಣಿನಿಂದ ಹುಟ್ಟಿತ್ತಂದ್ರೆ ಆ ಮಾಸ್ತರ್ ಅವನು ಏನ್ ಹೇಳ್ತಾನ ನೋಡುನು ಅಂತ ಹೇಳಿ. ಯಾಕಂದ್ರೆ ಹೆಣ್ಣು ಹಾಡು ಮಾಸ್ತರ್ ಒಂದು ಸವಲತ್ತು ಕೊಟ್ಟಾರು ಹೌದಲ್ಲ. ನಮ್ಮ ಹೆಣ್ಣು ಹಾಡು ಮಾಸ್ತರ್ ಬಂದ ಯಾವ ಹೆಣ್ಣು ಮಗಳಿಂದ ಭಂಡಾರ ಹುಟ್ಟೈತಿ ಆ ಹೆಣ್ಣು ಮಗಳು ಯಾರಿಗೆ ಹೆಂಡತಿ ಆಗಿತ್ತು ಏನು ಪ್ರಕೃತ ದೇವಿದಿಂದ ಹುಟ್ಟೈತೋ ಸರಸ್ವತ ದೇವಿದಿಂದ ಹುಟ್ಟೈತೋ ಲಕ್ಷ್ಮೀದಿಂದ ಹುಟ್ಟೈತೋ ಯಾವ ದೇವಿದಿಂದ ಹುಟ್ಟೈತಿ. ಮತ್ತೆ ಮೇಲಾಗಿ ಇವ್ರನ್ನ ಎಲ್ಲ ಬಿಟ್ಟ ನಮ್ಮ ನಂದಿಗೆ ಹೆಂಡತಿ ಆಗಿದ್ದ ಅಕ್ಕಿ ಒಬ್ಬ ಹೆಣ್ಣು ಮಗಳು ಆ ನಂದಿಗೆ ಹೆಂಡತದಳು ಅಕ್ಕಿದಿಂದ ಹುಟ್ಟೈತಿ ಅನ್ನುವಾಗ ಮಾಸ್ತರ್ ಅಂತ ಏನಾರ ಬುಕ್ ಇತ್ತಂದ್ರ ತಕೊಂಡು ಬರ್ಲಿ. ಹೌದಲ್ಲ. ಇವತ್ತಿನ ವಿಷಯ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಮಾಸ್ತರ್ಗಳು ಕಿವಿ ಎಲ್ಲಾರು ಮಾಸ್ತರ್ಗಳು ಎಲ್ಲಾ ಕಡೆ ಇರ್ತಾವಪ್ಪ. ನೀ ಯಾಕಂದ್ರೆ ಹೇಳಕ್ ಹೋಗ್ತಿತ್ತು ಒಬ್ರು ಅಂದ್ರೆ ಹೌದಲ್ಲ.
ಇವತ್ತು ಜರ್ ಕಡ್ತಾ ಹೆಣ್ಣಿನದಿಂದ ಭಂಡಾರ ಹುಟ್ಟೈತ ಹೆಣ್ಣಿನ ಮಾಸ್ತರ್ ಜರ್ ಕಡ್ತಾ ಬುಕ್ ಕೊಟ್ಟಂದ್ರೆ ಇವತ್ತು ಶರಣ ಮಾಡಿ ಹೋಗ್ತಾನ ಒಂಟಗೋಡಿ ಊರಾಗ. ಹೌದಲ್ಲ? ಹೌದ್ರಲ್ಲ. ಈ ಕಂಟೆಯಾಗಿ ಕೂತಿರತಕ್ಕಂತ ಕಂಟೆಯಾಗಿರುವಂತ ಈ ಗ್ರಾಮ ದೇವತೆಗಳಿಗೆ ಎಲ್ಲರಿಗೂ ಭಂಡಾರ ಹೆಂಗ ಬಂದೈತಿ? ಹೆಂಗ ಬಂದೈತಿ? 7 ಕೊಳದಾಗಿದ್ದಂತ ಎಲ್ಲಮ್ಮ ದೇವಿಗೆ ಭಂಡಾರ ಹಾರಬೇಕಾರ ಎಲ್ಲಮ್ಮಗೆ ಯಾರ್ಯಾರ ತಂದು ಕೊಟ್ಟಾರೋ ಮಾಸ್ತರ ಏನು ಎಲ್ಲವೂ ತುಡುಗು ಮಾಡಿಕೊಂಡು ಹೋಗ್ಯಾಳು. ಹೌದಾ? ನಿರ್ದಿಷ್ಟವಾಗಿ ಹೇಳ್ಬೇಕ. ದಯವಿಟ್ಟು ಹೇಳ್ತೀನಿ ಮಾಸ್ತರನ ಎಲ್ಲಾ ಊರಾಗ ಯಾಕಂದ್ರ ಇಂತ ವಿಷಯಗಳನ್ನ ಬಳಸಿಲ್ಲ, ಇನ್ನೊಂದು ಯಾಕಂದ್ರ ಏನು ಮಾತಾಡಿಲ್ಲ. ಇವತ್ತು ನೀವು ಮಾತಾಡುವಂತ ವಿಷಯಗಳ ಇದ್ರ ಹೌದ್ರಲ್ಲ, ನೀವು ಹೆಣ್ಣು ಬೆಳೆಸವ್ರಿದ್ರಿ ಅಂದ್ರೆ ಇನ್ನೊಂದು ಮಾತ ನಮ್ಮ ಹಾಡುವಂತ ಹೆಣ್ಮಕ್ಳು ಅಂದ್ರು ಏನಂತಾರಿಪ್ಪ? ತಿಂಡಿದ್ರು ಹೇಳು, ತಿಂಡಿದ್ರು ಹೇಳಂದ್ರಿ. ತಿಂಡಿ ಅಂದ್ರೆ ಏನ ಮಂಜವ್ವ? ತಿಂಡಿ ಅಂದ್ರೆ ಏನ? ನಿನ್ನಲ್ಲಿ ಏನೇನೈತೆ ಅನ್ನುವಂಥದ್ದು ಮೊದಲು ಅರ್ಥ ಮಾಡ್ಕೊ. ಹೌದಾ? 7 ಪಟ್ಟು 8 ಪಟ್ಟು ಕಾಮವನ್ನ ಇಟ್ಕೊಂಡು ನಿನ್ನಲ್ಲೇ ರಗಡೆ ನೀ ತಿಂಡಿ ಇಟ್ಕೊಂಡು ನಾಮ ತಿಂಡಿ ಅಂತ ತೆಗಿತೀರಿ. ತಿಂಡಿ ಒಳಗ ತಿಂಡಿ ಬಹಳ ಅದಾವ. ದಯವಿಟ್ಟು ಯಾಕಪ್ಪ ಅಂತ ಕೇಳಿದ್ರೆ ಹೇಳುವಂತ ವಿಷಯಗಳ ಏನೈತೆ ಅನ್ನುವಂಥದ್ದು ಮೊದಲು ಮಾಸ್ತರ್ ಅರ್ಥ ಮಾಡ್ಕೊ. ಮಾಸ್ತರ್ ಒಂದು ಮಾತು ಹೇಳಿದವ, ಏನತ್ರಿ? ನಂದೊಂದು ಹೋರಿ ನೋಡ್ರಿ, ನಂದೊಂದು ಹೋರಿ ನೋಡ್ರಿ. ಆಕಳ ತಂದತ್ತ, ಆಕಳ ಬಂದು ಹೋರಿ ಇಟ್ಟತ್ತ, ಊರೆಲ್ಲ ತೋರ್ಸ್ಕೊಂಡ್ ಅಡ್ಯಾಡಿದತ್ತ. ಹೋರಿ ತೋರ್ಸ್ಕೊಂಡ್ ಅಡ್ಯಾಡಿದ್ರತ್ರಿ. ಏ ಹುಚ್ಚು ಮಾಸ್ತರ, ಇದನ್ನ ಶಾವರಿಕೆ ಹಾಡುವಂತ ವಿದ್ಯಾಶ್ರೀ 3 ವರ್ಷ ಅಡ್ಯಾಡ್ಲಿ ಕ್ಯಾಶೆಟ್ ಮಾಡಿ ನೋಡಿ ಈಗ ಬಂದ ಅವಾಕ ಬಾಸು ವಾಕತ್ ಹೇಳಿ. ನಿನ್ನ 18 ಪುರಾಣದೊಳಗೆ ಏನಾರ ಅಂತದ ಹೋರಿದ್ ಯಾವಾಗ ತೆಗದ ಅಂದ್ರೆ ಮಾಸ್ತರ ಹೋರಿದ್ ಏನಾರ ಇತ್ತು ಹೇಳ. ಹೌದಲ್ರಿ? ಬರೇ ಪಶುವನ್ನ ಸತ್ತಿರತಕ್ಕಂತ ಗಂಡನ ದಯವಿಟ್ಟು ಹಿರಿಯರೊಳಗೆ ಹೇಳುವುದು ಏನಪ್ಪಾ ಅಂತ ಕೇಳಿದ್ರ ಮಾಸ್ತರ 18ರೊಳಗೆ ಏನು ಬರದಾರ, ಒಬ್ಬ ರಾಜ ಇತ್ತ. ಅವನಿಗೆ ರಾಜನ ಕೈಯಾಗ 360 ಹಳ್ಳಿಗಳ ಇತ್ತು. 360 ಹಳ್ಳಿಗಳನ್ನ ಎಲ್ಲ ಆಳ್ಕೆ ಮಾಡ್ತಿದ್ದ. ಅವಾಗ ರಾಜಾಗ ಒಬ್ಬ ಗಂಡ ಮಗ ಹುಟ್ಟಿದ. ರಾಜಾಗ ಗಂಡ ಮಗ ಹುಟ್ಟಿದ ಮೇಲೆ 12 ವರ್ಷಕ್ಕೆ ಗಂಡ ಮಗನ ಮರಣಾತ್. ಇನ್ನು ನನ್ನ ಮಗನ ಇಟ್ಟು ಎಲ್ಲ ಇದ್ರು ಯಾರೂ ಸ್ವಾಧೀನ ಆಗ್ಲಿಲ್ಲ. ನನ್ನ ಮಗನ ಮುತ್ತೋದೆ ಸಾವಾಗ್ಲಿಲ್ಲ. ನನ್ನ ಮಗನ ಆಟ ಒಯ್ದ ಆತ್ಲ ಅಂತೇಳಿ ರಾಜ ಚಿಂತೆ ಮಾಡಾಕತ್ತದ. ಆ ಟೈಮದೊಳಗೆ ಏನಾಯ್ತು, ನನ್ನ ಮಗ ಸತ್ತಾನು, ನನ್ನ ಮಗನ ಹೆಣಕ್ಕೆ ಯಾರ ಲಗ್ನ ಹಾಕಿರಿ ಅವರಿಗೆ ಆಸ್ತಿನ ಎಲ್ಲ ಬಿಟ್ಟು ಕೊಡ್ತನಂದ. ಅಂದಾಗ ಮಾಸ್ತರ ಇದನ್ನ ಬರೆದಿಟ್ಕೋಬೇಕಾರ ಅವಾಗ ಯಾಕಪ್ಪ ಅಂತ ಕೇಳಿದ್ರೆ ಹೆಣ ಯಾರ ಲಗ್ನ ಆಗ್ಬೇಕಂತ ಯಾರು ಸನೇಕ ಬರಲಿಲ್ಲ. ಯಾಕಂದ್ರ ಬಡವರ ಮನೆಯನ್ನ ಒಬ್ಬಕ್ಕೆ ಗೊಲ್ಲರ ಹುಡುಗಿ ಹಡದ ತಾಯಿ ತಂದಿ ಪೇಲಾಗ್ಯಾರ. ಮಕ್ಕಳದಾಗ ಬಂಧು ಬಳಗ ಇಲ್ಲ, ಮಂದಿ ಮಕ್ಕಳಿಲ್ಲ, ಯಾರ್ಯಾರು ಇಲ್ಲದ ಟೈಮದೊಳಗೆ ಅಂತ ಹೆಣ್ಣು ಮಗಳು ವಿಚಾರ ಮಾಡ್ತಾಳು, ನನ್ನ ಹಿಂದೆ ಯಾರು ಇಲ್ಲ, ನಾ ಇದನ್ನಾರ ಯಾಕೊಂದಕ್ಕೆ ನಾ ಸಾಯಿ ಕೊಡ್ದ, ನಾ ಯಾರಿಗಾರ ಯಾಕೊಂದಕ್ಕೆ ಸಾಯಿ ಮಾಡಿ ಹೋಗ್ಬೇಕಂತ ಹೇಳಿ ರಾಜನ ಮಗನ ಲಗ್ನ ಆಗಾಕ ನಿತ್ತಳ. ರಾಜನ ಮಗನ ಮರಣ ಹೋಗಿತ್ತು. ಹೆಣದ ಜೋಡಿ ರಾಜನ ಮಗಳ ಲಗ್ನ ಮಾಡ್ಯಾರ. ಲಗ್ನ ಆದ ಕೂಡಲೇ ಯಾಕಂದ್ರ ರಾಜನ ಮಗನ ಸುಡುಗಾಡಕ್ಕೆ ತಗೊಂಡು ಹೋದ್ರ ಮಂದಿ ಮಕ್ಕಳು ಎಲ್ಲ ಹೋಗಿ ರಾಜನ ಮಗನ ಮಣ್ಣು ಕೊಟ್ರ. ಮಣ್ಣು ಕೊಟ್ಟು ಮಂದಿ ಎಲ್ಲ ಮನೆಗೆ ಬತ್ತು. ಅದೇ ಗೋರಿ ಮ್ಯಾಲ ಮಣ್ಕೊಂಡ್ಲ ಹೆಣ್ಣು ಮಗಳ ಲಗ್ನ ಅದಕ್ಕೆ. ಹೌದಲ್ಲ? ಗೋರಿ ಮ್ಯಾಲ ಕುಂತ 3 ದಿವಸ ಆ ಬಸವನ್ನ ನೆನೆಸಿಕೊಂಡಿರ್ತಕ್ಕಂಥ ನಂದಿ ನಾಮಸ್ಮರಣೆಯನ್ನ ಮಾಡಿದಾಗ ಕೈಲಾಸದಿಂದ ನಂದಿ ಬಂದ ತನ್ನ ಕೋರಿನಿಂದ ಆ ಗೋರಿಯನ್ನ ಕೆದರಿ ಹೋಗದ. ಸತ್ತಿರತಕ್ಕಂತ ರಾಜನ ಮಗನ ಹೊಡಮಾಳಿ ಎಬ್ಬಸಿ ಜೀವಕಾಳ ತುಂಬಿ ಸತಿಪತಿಗಳನ್ನ ಒಂದು ಮಾಡಿ ಇಟ್ಟನ ಮಾಸ್ತರ. 18 ಪುರಾಣದೊಳಗ ಸ್ಕಾಂದ ಮಹಾಪುರಾಣ 24ನೇ ಭಾಗ. ಹಿಂಗೇನಾರ ನಮ್ಮ ಹೋರಿದಿಂದ ಸತ್ತವ್ರನ್ನ ಒಬ್ಬೊಬ್ರು ನಮ್ಮ ಹೋರಿಗಳು ಎತ್ತು ನಿಂದ್ರಶಾವಲ್ರಿ. ನೀ ಊರಾಗ ತೋರ್ಸು ಹೋರಿ ಬ್ಯಾರೆ ಈಕಿ ಗೊತ್ತಿಲ್ಲ ನಮ್ಮ ಅವ್ಗ. ಬರೇ ಜನರೂಢಿ ಒಳಗೆ ಬರಬೇಡ. ಒಂದು ಹೆಣ್ಣು ಮಗಳ ಪತಿವರ್ತ ಆಗಬೇಕಾದ್ರೆ ಮಾಸ್ತರ ಆಕಿಗೆ ಪತಿವರ್ತ ಧರ್ಮ ಬರಬೇಕಾದ್ರೆ ಯಾರಿಂದ ಬಂದೈತಿ?
ಮಾತಾಡಬೇಡ ಮಾಸ್ತರ, ವಿಚಾರಗಳ ಏನದವ ಅನ್ನೋದು ಮೊದಲು ತಿಳ್ಕೊ. ಅದಕ್ಕೆ ಏನಂದಾರ ಹಿರಿಯರ, ಏನಂದಾರೆ? ಕಲ್ಲ ದೇವರಲ್ಲ, ಕಟ್ಟಿಗೆ ದೇವರಲ್ಲ, ಮಣ್ಣ ದೇವರಲ್ಲ, ಮಾಡ್ಕೊಂಡ ಹೆಣ್ಣು ಮಕ್ಕಳಿಗೆ ಗಂಡನ ಹೊರತು ಇನ್ನೊಂದು ದೇವರಿಲ್ಲ. ಇಲ್ಲ ಇಲ್ಲ, ಎಲ್ಲಿ ಹೋಗಿ ಬರ್ತೇವ ಬಾ, ಯಾ ಗುಡ್ಡ ಸುತ್ತಿ ಬರ್ತೇವ ಬಾ. ಮತ್ತೆ ಹೇಳ್ತ ಮಾಸ್ತರ್, ಏನತ್ರಿ? ನಾನೇ ಹೆಚ್ಚನಾಕ ಹೋಗ್ಬೇಡ, ಹೋಗ್ಬೇಡ. ನಿನಗೊಂದು ವಿಷಯ ಹೇಳ್ತೀನಿ ಮಾಸ್ತರ. ಬಲಗೈ ಎಂಬುದು ಒಂದು ಗಂಡ ಐತಿ, ಎಡಗೈ ಎಂಬುದು ಒಂದು ಹೆಣ್ಣು ಐತಿ. ಈ ಬಲಗೈ ಎಂಬುವಂತದ್ದು ಒಂದ, ಈ ಎಡಗೈಗೆ ಆಸರೆ ಐತಿ. ಒಟ್ಟೆ ಗಂಡ ಹೆಂಡತಿ ಕೂಡಿದಾಗ ಮಾಸ್ತರ ಪಿಂಡ ತಯಾರಾಗೈತಿ. ನಿರಾಕಾರ ಹಿಡ್ಕೊಂಡು ಬರ್ತಾನಂದೆ ಅಂದ್ರ, ನಿರಾಕಾರ ಹಿಡ್ಕೊಂಡು ಬರ್ತಾನಂದ್ರ ಮಾಸ್ತರ, ನನ್ನ ಹಾದಿ ಏನಾರ ನಿನಗೆ ಬಿಟ್ಟದು ಸಿಕ್ತಂದ್ರೆ ಮುಂದಿನ ಪಾಳಕ್ಕೆ ಬಂದ ಹಿಡಿ. ಲಿಂಗವೆಂದರೆ ನೀನು ಪ್ರಕೃತಿ ಅಂದಿಲ್ಲ ಮಾಸ್ತರ. 18 ಪುರಾಣದೊಳಗೆ ಇದೇನು 18 ಬುಕ್ಗಳು ಬಂದಾವಲ್ಲ, ಹೌದು. ನೀನ ಲಿಂಗ ಅಂದ್ರ ಪ್ರಕೃತಿ ಅಂದ ವಿಷಯ ಐತೆ ಅಂದಿಲ್ಲ. ಆ ಲಿಂಗ ಪುರಾಣ ಅದು ಒಂದ ಪುರಾಣ ಐತೆ, ಅದ್ರಾಗ ಎರಡು ಕೂಡ್ಯಾವ. ಮಾಸ್ತರ ನೀನು ಮುಂದೆ ಕೂತಲ್ಲ, ಹುಡುಗನ ಕೇಳಿ ಹೇಳ್ತಾನ. 18 ಬುಕ್ ಏನದಾವಲ್ಲ ಮಾಸ್ತರ, ಅದು ಏನು ಒಂದ ಪುರಾಣ ಐತೆ, ಎರಡು ಪುರಾಣ ಕೂಡಿ ಒಂದ ಬುಕ್ಕ ಮಾಡ್ಯಾರು. ಒಟ್ಟ ಕೂತದ್ದೇ ಅನ್ನ ನಿತ್ತದ್ದೇ ಅನ್ನ ಕಣ್ಣಿಗೆ ಕಾಣೋದಿಲ್ಲ. ಹೆಣ್ಣು ಹುಟ್ಟಿದ್ರು ನಾನು ಹತ್ಕ ಹುಟ್ಟದೈತಿ, ಗಂಡು ಹುಟ್ಟಿದ್ರು ನಾನು ಹತ್ಕ ಹುಡ್ದೈತಿ, ನಿನ್ನ ಹತ್ತಲ್ಲಿ ಏನ್ ಹುಡ್ತೈತ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳ ಮಾಸ್ತರ, ಅವ್ರ ಸೇರ ಕರ್ತ ಭೋಗ ಕೂಡಿಲ್ಲ. ನಾ ಏನ್ ಹೇಳಿ, ನೀ ಸೀರೆಗೆ ದೋತ್ರಕ್ಕೆ ಒಟ್ಟ ಟಚ್ ಆಗಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ, ಒಂದು ಕಾಲದೊಳಗೆ ಏನಾಗಿತ್ತು? ದಶಮುಖ ರಾವಣ. ಹೌದು, ದಶಮುಖ ರಾವಣ ರಾಮನ ಮನದಿನ ಸೀತಾದೇವಿನ ಓದಿದ್ದ ಟೈಮದೊಳಗ ಹನುಮಂತ ದೇವರು ಶೋಧ ಮಾಡಕ್ ಹೋಗಿದ್ದ. ಲಂಕಾ ಪಟ್ಟಣವೆಲ್ಲ ಸುಟ್ಟ ಸಮುದ್ರವನ್ನ ಹಾರಿ ಬರುವಾಗ, ಹೌದಾ ಮಾಸ್ತರ, ಸಮುದ್ರ ಹಾರಿ ಬರುವಾಗ ಬೆವರನ್ನು ಶೀಟ್ ಒಗದದಕ್ಕಾಗಿ ಒಂದು ಪ್ರಾಣಿ ಕುಡಿದ ಗರ್ಭವತಿಯಾಗಿ ಮಕರಂದ ಧ್ವಜ ಎಂಬ ಮಗ ಹುಟ್ಟಾನು. ಹನುಮಂತ ದೇವರು ಯಾವಕ್ಕೆ ಜೋಡಿ ಭೋಗ ಕೂಡ್ಯಾನ. ಹೇಳೇ ಬುಲ್ 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 ಬುಲ್, ನಿಮ್ಮ ಮೌನ ಕೂಡ ಮಂದಿ, ನಿಮ್ಮ 4 ಮಂದಿನ ತತ್ತಿನ ಹಾಕಿಸ್ಬಿಟ್ಟಿ. ಮಾತು ನಿನ್ನ ಸನೇಕ ಬಂದಿಲ್ಲ, ನಿನ್ನ ಮುಟ್ಟಿಲ್ಲ, ನಿನ್ನ ಸೀರಿ ಸಕಲ ಸನೇಕ ಹೋಗಿ ಇಲ್ಲ. ಆದ್ರೂ ಮಾಸ್ತರ ನಿನ್ನ ಹಡಸಲಾರದ ಗಂಡು ಮಕ್ಕಳು ಬಿಟ್ಟಿಲ್ಲ. ಹಂಗಾಲ ಮತ್ತೆ ನೀರು ಕುಡಿಸಿ. ಹೌದಲ್ಲ? ಹೌದು. ಅದಕ್ಕೆ ಹೇಳ್ತೀನಿ ಮಾಸ್ತರ, ಇದ್ರಾಗ ಗದ್ಲ ಸೋಸಾಕ್ ಹೋಗ್ಬೇಡ. ಹೆಣ್ಣಿನ ವಿಷಯ ತೆಗಿದು ನಿನಗೆ ನೀಕಿತ್ತಂದ್ರ ತೆಗಿ. ನಿಮ್ಮಕ್ಕೆ ಯಾವಕ್ಕೆ ಹೆಣ್ಣು ಮಗಳ ನಮ್ಮ ಗಂಡನ ಮುಟ್ಟಲಾರದ, ನಮ್ಮ ಗಂಡಸರನ್ನ ಮುಟ್ಟಲಾರದ, ನಮ್ಮ ಗಂಡಿನ ನೆಲ ಬೀಳಲಾರದ, ನಮ್ಮ ಗಂಡಸರ ಆಶೀರ್ವಾದ ಇರ್ಲಾರದ ನಿಮ್ಮಕ್ಕೆ ಯಾವಕ್ಕಾರ ಹಡದಿಲ್ಲ ಅಂದ್ರ ಅಲ್ಲೇನು ಆಡ್ತಾವ. ಈಕಿ ಗೊಂಜಾ ಲೋಟ್ ಹೊಡೆದ್ರ ಸೈ, ಅಪ್ಪ ಇರ್ಲಾರ್ದ. ಅಪ್ಪನ ಆಸರ ಬೇಕಾಯ್ಕಿಗೆ ಮುಂದಿನ ಪಾಳ್ಯಕ್ಕೆ ಏನೈತೆ ಅನ್ನೋಂಥದ್ದು ವಿಷಯ ತಿಳಿಸಿಕೊಡ. ಹೌದಲ್ಲ? ಹೌದು. ಬರೇ ಸುಳ್ಳೆ ನಿತ್ತ ನಾನೇ ಹೆಚ್ಚನ್ನಾಕ್ ಹೋಗಬೇಡ. ಹೌದಲ್ಲ? ಹೆಚ್ಚನ್ನುವಂತ ಮಂದಿ ಮಾತ್ರ ನಿನಗೊಂದು ಮಾತು ಹೇಳ್ತೀನಿ. ಭಾರತ ದೇಶನ ಆಳುವಂತ ರಾಜಾರ ಎಲ್ಲ ಮಣ್ಣು ಮುಚ್ಚಿ ಹೋಗ್ಯಾರ. ನಾನೇ ಬಂದು ಒಳಗ್ ಹೋಗ್ಕಂದ್ರ ಹೌದು ಬಾಳ ದಿವಸ ಬಿಡಂಗಿಲ್ಲ. ದಯವಿಟ್ಟು ನಾನೇ ಹೆಚ್ಚನ್ನಾಕ್ ಹೋಗಬೇಡ. ಇನ್ನು ವಿಷಯ ಏನೈತಪ್ಪ ಅಂತ ಕೇಳಿದ್ರೆ, ನಾನು ನಿನಗೆ ಒಂದ ಮಾತು ಹೇಳ್ತೀನಿ. ಮಾಸ್ತರ, ಏನ ತಾಯಿನ ಬೆಳೆಸ್ತೋ, ಏನ ಹೆಂಡತಿನ ಬೆಳೆಸ್ತೋ ಒಂದ್ ಹೇಳ ನಮಗ ಕಲಸಾಡದ ಬೇಡ. ವಿಚಾರ ಮಾಡ್ಕೋ. ತಾಯಿ ದೊಡ್ಡಕ್ಕೆ ಅಂದ್ರೆ, ನೀನು ಹೆಣ್ಣಿದ್ದಕ್ಕೆ ನಮ್ಮ ಅಪ್ಪನ ಮನೆಗೆ ಬರಬೇಕಾದ್ರ ಏನು ಹೆಂಡತಿಯಾಗಿ ಬಂದು, ಏನು ತಾಯಿಯಾಗಿ ಬಂದು, ವಿಷಯ ಏನೈತೆ ಅನ್ನೋದು ಮೊದಲು ಅರ್ಥ ಮಾಡ್ಕೋ. ಹೌದಾ? ಮತ್ತೆ ನೀ ತಾಯಿನ ಆಗಿ ಬಂದಿದ್ದೆ ಅಂದ್ರೆ, ಅಲ್ಲೇ ನಿನ್ನ ತವ್ರ ಮನೆಯಿಂದ ಒಂದು ಕೂಸಿನ ಬಗಲಾಗಿ ಇಟ್ಕೊಂಡು ನನ್ನ ಮನೆಗೆ ಬಂದಿದ್ದೆ ಅಂದ್ರೆ, ಅದಕ್ಕೆ ಏನಾರ ನಿನ್ನ ಕಾರಣ ಇತ್ತಂದ್ರೆ ಅದನ್ನು ಹೇಳ. ಅಲ್ಲಿತ್ರ ಬಗಲ ಕೂಸ ಹೇಳ್ಕೊಂಡ್ ಬಂದ್ರೆ ಏನಾಗತ್ತಿಕ್ಕಿ ಮಂಜಿ ಗದ್ದಿ ಗಾಂಗ ಕೂಡ್ತೈತಿ. ಮಾತಾಡಬೇಡ್ರು, ಏನೈತೆ ಅನ್ನೋದು ತಿಳ್ಕೋರಿ. ನಾನಾಗರತ್ತಿ ಗಂಗವ ಇನ್ನೊಬ್ರಿಗೆ ಮಕ್ಕಳ ಹಡದ ಗಂಡನ ಮನೆಗೆ ಬಂದ ನಾನಾಗರತ್ತನಕ ನಾಚಿಕೆ ಬರುದಿಲ್ಲ. ನಾಚಿಕೆ ತೆಗದ ಅಲ್ಲಿ ಬಿಟ್ಟು ಬಂದಾರ ಇವ್ರು ಪೇಜಿನಿಂದ. ಎಲ್ಲಿ ಅವರ ಬಂದ್ರೆ ನಿಮ್ಮ ದತ್ತಿಗಡ ಮಕ್ಕಳ ಹಡದಾಳು ಗಂಡನ ತಕ್ಕೆ ಯಾವಕ್ಕೆ ಬಂದಾಳ ಸಂಶಯ ಬಂದ್ರೆ ಮುಂದಿನ ಪಾಳಕ್ಕೆ ಕೇಳ ಮಗನ ಮತ್ತು ತೆಗೆದು ಕೊಡಿದ್ರೆ ಬಿಡಬೇಡ. ಕಟ್ಟಿನಿ ಒಟ್ಟ
ವಿಷಯ ಏನಿರ್ತೈತೆ ಅಂತದ ಅರ್ಥ ಮಾಡ್ಕೋರಿ ಮತ್ತೆ ನಾವಾಗ ಅರ್ಥ ಇರೋದು ಬಿಡಂಗಿಲ್ಲ ಇವ್ರು ಬಿಡಂಗಿಲ್ಲ ಅವ್ರು 5 ಮಂದಿ ಗಂಡಸೂರಿಗೆ ಸರಗ ಹಾಸಿ 5 ಮಕ್ಕಳ ಹರದ ನಿಮ್ಮ ದ್ರೌಪದಿ ದೇವಿಗೆ ಗರತತ್ತಿ ಕರೆದರಿ ಯಾ ಆಧಾರ ಮ್ಯಾಲ ಹ್ಯಾಂಗ್ ಕರೆದ್ರಿ ಯಾವ್ದು ಬೇಕಲ್ಲ ಯಾಕ್ರಿ ಇದು ಸುಳ್ಳಕರನ ಹಿರಿಯರ ದ್ರೌಪದಿ ದೇವಿಗೆ 5 ಮಂದಿ ಗಂಡುಗಳದಾರ 5 ಮಂದಿ ಗಂಡುಗಳ ಜೋಡಿ ಹೋಗಿ ಕೂಡ್ಯಾಳ 5 ಮಂದಿಗೆ ಒಂದೊಂದು ಗಂಡು ಮಕ್ಕಳ ಹಡದಾಳ ಅಂದ್ರು ನಮ್ಮ ದ್ರೌಪದಿ ದೇವಿ ಗರತ್ತಂತ ಇವು ಮಾಸ್ತರ್ ಗರತ್ತನ್ನು ಶಬ್ದ ನಿಮ್ಮ ದ್ರೌಪದಿ ದೇವಿಗೆ ಹೆಂಗ ಬತ್ತ ನನಗ ಉತ್ತರ ಗಾಡಗಳು ಹೌದಲ್ಲ ವಿಷಯ ಬಹಳ ಮಜಾ ಅದಾವು ಕೆಲವೊಂದೊಂದು ವಿಷಯಗಳು ಬಹಳ ಚಂದ ಮಾತಾಡ್ಯಾರು ಅದಕ್ಕೆ ಇನ್ನೊಂದು ಚೌಕನ ಪದವನ್ನ ಹೋಗ್ಲಿ ಸುಸವಂದ ಹುಟ್ಟೈತೆ ಕೆಳಕ ಹುಡುಗಿ ಚೇತೇಟ ಕೆಳಕ ಹುಡುಗಿ ಚೇತೇಟ ವಾಲ್ಮೀಕಿದಿಂದ ಕುಶ ಹುಟ್ಟಿ ಬಂದ ರಾಮ ತರದಿಂದ ವಾಲ್ಮೀಕಿದಿಂದ ಕುಶ ಹುಟ್ಟಿ ಬಂದ ರಾಮ ತರದಿಂದ ನಂದಿ ಜಡೆ ಒಳಗಿದ ಬಂದ ಹುಟ್ಟಿಲ್ಲ ಹೆಂಗಸರದೇನ ಬಾಯಲ್ಲಿ ಹಾಡತೆ ಬೇರಾಜ ಹೋಟೆಲ್ ಹೋಟೆಲ್ ಆಗಲಿಗೆ ಪಾಚದಂತೆ ಅದರಿಂದ ಮೊಸರ ಹುಟ್ಟಿದಂತೆ ಮೊಸರಿನಿಂದ ಮಜ್ಗೆ ಹುಟ್ಟಿದಂತೆ ಮಜ್ಗೆಲಿಂದ ಬೆಣ್ಣೆ ಹುಟ್ಟಿದಂತೆ ಬೆಣ್ಣೆಲಿಂದ ತುಪ್ಪ ಹುಟ್ಟಿದಂತೆ ಇಷ್ಟೆಲ್ಲ ದ್ರಿನ್ಸಾಯ್ಕಿ ಧ್ರೇಯದ ಬಿಟ್ಟಾಗ ಮುಂದ ಬರುವುದು ಬುಟ್ಟಿ ದಿವಸ ನಿನ್ನ ಗಂಡ